ಶಕ್ತಿ ಕೊಡ್ತಾ ಇದೆ. ಈಗ ನಾವು ಒಂದು ಬಜೆಟ್ನ ರಾಜ್ಯ ಮಟ್ಟಗಳಲ್ಲಿ ನೋಡೋದು ಒಂಥರ ಇರುತ್ತೆ, ಕೇಂದ್ರ ಮಟ್ಟದ ಸಂಖ್ಯೆಗಳು ಮಂತ್ಲಿ ಟಾರ್ಗೆಟ್ ಏನಿದೆ ಅದಕ್ಕಿಂತ ನಾವು ಫಾಲ್ ಬಿಹೈಂಡ್ ಆಗ್ತಾ ಇದ್ದೀವಿ. ದಟ್ಸ್ ವೈ ಈ ಟ್ಯಾಕ್ಸ್ ರಿಬೇಟ್ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದ್ದೇ GST ಕಲೆಕ್ಷನ್ ಮಂತ್ಲಿ ಟಾರ್ಗೆಟ್ ಅನ್ನು ರೀಚ್ ಆಗ್ತಾ ಇಲ್ಲ ಅನ್ನೋ ಕಾರಣ. ಇಲ್ಲ, ಜಾಸ್ತಿ ಇದೆ GST ಕಲೆಕ್ಷನ್ ಕೆಲವು ಸಂದರ್ಭಗಳು. ಇಲ್ಲ, ದಟ್ ಈಸ್ ಕಾಲ್ಡ್ ಫ್ಲೋಟಿಂಗ್ ಫಂಡ್ಸ್ ಅಂತ ನಾಗಲೇ ಪದ ಬಳಕೆ ಮಾಡಿದ್ದು. ಇವರೀಗ 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇದೆ, 120-130 ರೂಪಾಯಿ ಬಂದಿದೆ. ಅವ್ರು ಮಂತ್ಲಿ ವೈಸ್ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಿದ್ದಾರೆ. GSTದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬರ್ತಾ ಇದೆ. ಅದರ ಸರಳೀಕರಣ ಆಗಬೇಕು ಅಂತ ಅನಿಸ್ತಾ ಇಲ್ವಾ ರಮೇಶ್ ಬಾಬು ಅವರೇ? ಅಲ್ಲ, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಹೆವಿ ಅಂದರೆ ಹೆವಿ ವೈರಲ್ ಆಯಿತು. ಪಾಪ್ಕಾರ್ನ್ಗೆ ಉಪ್ಪು ಹಾಕಿದ್ರೆ 5%, ಸಾರಿ ಪಾಪ್ಕಾರ್ನ್ಗೆ ಏನೂ ಹಾಕದೆ ಇದ್ರೆ 5% ಬಿಡಿ ಪಾಪ್ಕಾರ್ನ್. ಹಾಂ, ಉಪ್ಪು ಹಾಕಿದ್ರೆ 5% ಟ್ಯಾಕ್ಸು, ಕ್ಯಾರಮೆಲ್ ಹಾಕಿದ್ರೆ 18% ಟ್ಯಾಕ್ಸು ಅಂತ. ಇಲ್ಲ, ಅದು ಕಡಿಮೆ ಆಗಬೇಕನ್ನೋದು ಎಲ್ಲರದ್ದು ಒತ್ತಾಯ ಇದೆ. ಬಟ್ ಕೌನ್ಸಿಲ್ ಅಂತ ಏನಿಗೆ ಮಾಡಿದ್ದಾರೆ, ಸ್ಟೇಟ್ ರೆಪ್ರೆಸೆಂಟೇಷನ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇವರೆಲ್ಲ ಸೇರಿ ಅಲ್ಲೊಂದು ಡಿಸಿಷನ್ ತೊಗೋಬೇಕು. ಅದು ಕಂಪೇರ್ ಟು ಅದರ್ ನೇಷನ್ಸ್ ಇಂಡಿಯಾದಲ್ಲಿ ಜಾಸ್ತಿ ಇದೆ, ಅದು ಕಡಿಮೆ ಮಾಡಬೇಕನ್ನೋ ಒತ್ತಾಯ ಇದೆ. ಕಡಿಮೆ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಈಗ ನೋಡಿ, ಕರ್ನಾಟಕದಲ್ಲಿ ಮೊನ್ನೆ ಯಾವುದೋ ರಿಪೋರ್ಟ್ ಬಂತು, 3,000 ಕೋಟಿ ಚೀಟ್ ಮಾಡಿದ್ದಾರೆ GST ಫ್ರಾಡ್ ಅಕೌಂಟಲ್ಲಿ ಅಂತೇಳಿ. ಆ ಥರದ್ದು ಸ್ಟ್ರೀಮ್ ಲೈನ್ ಆಗಬೇಕು ಮತ್ತು ಅದನ್ನು ಕಡಿಮೆ ಮಾಡೋದು. 30% ಇರೋದು ಎಲ್ಲ ದೇಶದ ಪ್ರಪಂಚದಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಜಾಸ್ತಿ ಅನ್ನೋದೊಂದು ಧ್ವನಿ ಇದೆ. ಸೊ ಆ ನಿಟ್ಟಿನಲ್ಲೇ 30% ಇರೋದು ಹಂತವಾಗಿ ಒಂದೇ ಸಲ ಕಡಿಮೆ ಮಾಡಿದ್ರು. ಅದನ್ನು ಈಗೇನು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಮಾಡಿದ್ದಾರೆ ಆ ಥರ ಅದನ್ನು ಕಡಿಮೆ ಮಾಡೋದು ಇಟ್ ಈಸ್ ಗುಡ್ ಫಾರ್ ದ ಪರ್ಪಸ್ ಆಫ್ ಎಕನಾಮಿ. ಅದರ ಜೊತೆಗೆ ರವಿಕುಮಾರ್ ಅವ್ರಿಗೂ ಕೇಳ್ತೀನಿ ನಾನು, ಸರ್, ಒಂದು ದೇಶ ತನ್ನ ನಾಗರಿಕರನ್ನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಸಪೋರ್ಟ್ ಮಾಡ್ಬೇಕು ಸರ್, ಬೆಂಬಲಿಸಬೇಕು, ತಗೊಳ್ಳಿ ಅಂತ ಹೇಳಬೇಕು. ಬಟ್ ನಮ್ಮ ದೇಶದಲ್ಲಿ 18% GST ಕಟ್ತೀವಿ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಪ್ರೀಮಿಯಂ ಕಟ್ಟಿದ್ರೆ. ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ 18% GST. ಇದರ ಸರಳೀಕರಣ ಆಗಬೇಕಾಗಿರೋದಲ್ವಾ? ಇಂಥ ವಿಷಯದಲ್ಲಾದರೂ ವಿತೌಟ್ GST ಮಾಡಬೇಕು. ವಿತೌಟ್ GST ಆಗಬೇಕು, ಅದು ವಿತೌಟ್ GST ಆಗಬೇಕು. ಈಗ ಅಕ್ಕಿಗೆ ಬಂದಾಗಲೂ ಕೂಡ ಆ ರೀತಿ ಚರ್ಚೆ ಆಯಿತು. ಯಾವುದಕ್ಕೆ? 30 kg ಮೇಲ್ಪಟ್ಟು ಅಕ್ಕಿ ಇದ್ರೆ ಇಲ್ಲ, ಅದಕ್ಕಿಂತ ಕಡಿಮೆ ಇದ್ರೆ ಇದೆ ಅಂತೆಲ್ಲ ಇದೆ. ನೋಡಿ, ಇದು ಹೊಸ ಕಾನೂನು. ಅರ್ಲಿಯರ್ ಸರ್ವಿಸಸ್ ಬೇರೆ ಇತ್ತು, ಗೂಡ್ಸ್ ಬೇರೆ ಇತ್ತು. ಇದನ್ನ ಮರ್ಜ್ ಮಾಡಿರೋದು ಮೊದಲ ಬಾರಿಗೆ ಬಂದಿರೋದು. ಇನ್ನು 5 ವರ್ಷ ಆಗಿದೆ. ಬಹಳಷ್ಟು ಸಮಸ್ಯೆಗಳಿದೆ ಇಲ್ಲಿ. ತೆರಿಗೆ ದರ ಇರ್ಬೋದು, ಪ್ರಾಸೆಸ್ ಇರ್ಬೋದು, ಇನ್ಪುಟ್ ಕೊಡೋದಿರ್ಬೋದು, ಅಲ್ಲಿರುವಂಥ ಫ್ಲಾಸ್ನ ಉಪಯೋಗಿಸ್ಕೊಂಡೇ ಇವ್ರು 3,000 ಕೋಟಿ ಫೇಕ್ ಬಿಲ್ಸ್ ಅನ್ನ ಮಾಡ್ತಾ ಇರೋದು. ನಾವು ಸ್ಟೆಬಿಲೈಸ್ ಆಗ್ತಾ ಇದೀವಿ. ಬಟ್ ಒಂದೇನಪ್ಪ ಅಂತಂದ್ರೆ, GST ಕೌನ್ಸಿಲ್ ಒಂದು ಪ್ರೊಆಕ್ಟಿವ್ ಆಗಿದೆ. ಪ್ರತಿ ತಿಂಗಳು ನೋಡ್ತಾ ಇದೆ, ಏನೇನು ಸಮಸ್ಯೆ ಬರ್ತದೆ ಅಲ್ಲಿಗೆ ನೋಟಿಫಿಕೇಶನ್ಸ್ ಕೊಡ್ತಾ ಇದ್ದಾರೆ. ನಮಗೆ 17, 18, 19, 20ವರೆಗೂ ಬಹಳಷ್ಟು ಸಮಸ್ಯೆಗಳಿದೆ. ಅದಕ್ಕೆ ಅವರು ಪೂರಕವಾಗಿ ಇಂಟ್ರೆಸ್ಟು ಪೆನಾಲ್ಟಿನೆಲ್ಲ ವೇವ್ ಮಾಡಿದ್ದಾರೆ. 20ರ ನಂತರ ಎಸ್ಪೆಷಲಿ 22ರ ನಂತರ ಏನಾಗಿದೆ, ಸ್ವಲ್ಪ ಸ್ಟ್ರೀಮ್ ಲೈನ್ ಆಗಿ ಸೆಟ್ಲ್ ಆಗ್ತಾ ಇದ್ದೀವಿ. GST ಇಟ್ ಸೆಲ್ಫ್ ಇಸ್ ಎ ಸಪರೇಟ್ ಸಬ್ಜೆಕ್ಟು. ಅದಕ್ಕೆ ನಾವು ತುಂಬಾ ಚರ್ಚೆ ಮಾಡಬೇಕು, ತುಂಬಾ ಅವಶ್ಯಕತೆ ಇದೆ. ಬಟ್ ಪ್ರೋಆಕ್ಟಿವ್ ಆಗಿರಬೇಕು ಅಷ್ಟೇ, ಜನಗಳಿಗೆ ಹೆಲ್ಪ್ ಆಗೋದು. ಯಾಕೆಂತಂದರೆ ನಾವು ಆರ್ಮ್ ಟ್ವಿಸ್ಟ್ ಮಾಡಿ ಅವ್ರನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೂ, ಸ್ವಯಂ ಪ್ರೇರಿತವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ತರೋದಕ್ಕೂ ಭಾಳ ಅಷ್ಟೇ. ಎಲ್ಲೆಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೋ ಅಲ್ಲಿ ಅವರು ವಾಲಂಟರಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಸೊ ಈಗ ಬಜೆಟ್ನ ನಾವು ರಾಜ್ಯದ ದೃಷ್ಟಿಯಿಂದ ನೋಡಿದಾಗ, ಯಾಕೆಂದರೆ ಅವ್ರಿಗೆ ಪೊಲಿಟಿಕಲ್ ಕಂಪಲ್ಷನ್ಸ್ ಇದೆ, ಹಾಗಾಗಿ ನಮ್ಮ ರಾಜ್ಯಕ್ಕೆ ಏನಂತ ಕೇಳೋದು ತಪ್ಪೇನಿಲ್ಲ, ಅದರಲ್ಲಿದೆ. ಬಟ್ ನಾವು ಆಸ್ ಅ ಎಕನಾಮಿಸ್ಟ್ ಆಗಿ ನಾವು ನೋಡಬೇಕಾದ್ರೆ ಏನಾಗುತ್ತೆ, ನಾವು ದೇಶದ ಮಟ್ಟದಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಫಂಡ್ಸ್ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಆಗಲೇ ಸಾರ್ ಹೇಳಿರೋದಾಗೆ, ನಮ್ಮ ದೇಶದ ಪರಿಸ್ಥಿತಿ ಇರ್ಬೋದು, ಅದು ಜಾಗತಿಕ ಮಟ್ಟದಲ್ಲಿರ್ಬೋದು, ಅಷ್ಟು ಒಂದು ಅನುಕೂಲಕರವಾದ ಪರಿಸ್ಥಿತಿ ಇಲ್ಲ. ಆ ಥರ ನಿಟ್ಟಿನಲ್ಲಿ ನಾವು ನೋಡಿದಾಗ ಇವರು ಏನು ಪ್ರೆಸೆಂಟ್ ಮಾಡಿದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅದು ಬಹಳಷ್ಟು ಅನುಕೂಲಕರವಾಗಿದೆ. ಮುಂದುವರೆದ ರಾಷ್ಟ್ರಗಳು, ಅಮೇರಿಕ ಕೂಡ 300 ಟ್ರಿಲಿಯನ್ ಅಷ್ಟು ಸಾಲ ಮಾಡಿದೆ. ಸಾಲ ಮಾಡ್ದೇನೆ ಯಾವುದೂ ಸರ್ಕಾರ ನಡೆಸೋದಕ್ಕೆ ಆಗೋದಿಲ್ಲ. ಇನ್ನು ಸಾಲ ಮಾಡಲೇಬಾರ್ದು ಅಂತಂದರೆ ಅದನ್ನು ನಡೆಯೋದಿಲ್ಲ. ಸೊ ಈಗ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತಂದರೆ, ಇಷ್ಟು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇಲ್ಲ ಅಂತಂದರೆ ಈಗಿರುವಂಥ ಜಾಗತಿಕ ಮಟ್ಟದಲ್ಲಿರುವಂಥ ಸಮಸ್ಯೆಗಳಿಗೆ ನಾವು ತುಂಬ ಕಷ್ಟಪಡಬೇಕಾಗಿತ್ತು, ಇದಕ್ಕಿಂತ ಕಷ್ಟಪಡಬೇಕಾಗಿತ್ತು ಅಂತ ನಾನು. ಸಾಲ ಮಾಡೋದು ತಪ್ಪು ಅಂತ ಸಾರಾಸಗಟಾಗಿ ತೀರ್ಪು ಕೊಟ್ಟು ಬಿಡೋದಕ್ಕಾಗೋದಿಲ್ಲ. ಸಾಲ ಯಾವುದಕ್ಕೋಸ್ಕರ ಅನ್ನೋದು ಇಂಪಾರ್ಟೆಂಟ್. ಯಾವುದಕ್ಕೆ ಮಾಡ್ತೀರಿ ಅಂತ. ಈಗ ಒಂದು ಮಧ್ಯಮ ವರ್ಗದ ಕುಟುಂಬ ಕಳೆದ ವರ್ಷದ ತನಕ 0 ಲೋನ್ ಇತ್ತು, 1 ರೂಪಾಯಿನೂ ಲೋನ್ ಇರಲಿಲ್ಲ, ಏಕಾಏಕಿ 1 ಕೋಟಿ ರೂಪಾಯಿ ಸಾಲ ಆಗಿದೆ ಅಂದರೆ ಯಾಕೆ ಮಾಡಿದ್ರು ಸಾಲ ಅಂತ? ಅವನು ಎಲ್ಲೋ ಒಂದು ಸೈಟ್ ತಗೊಂಡು, ಮನೆ ತಗೊಂಡು, ಇನ್ವೆಸ್ಟ್ ಮಾಡಿದ್ರು, ಆವಾಗ ಅದೊಂದು ಪಾಸಿಟಿವ್ ಸಾಲ ಆಗುತ್ತೆ. ಅಸೆಟ್ ಮೇಲೆ ಹಾಕಿರೋದು. ಇಲ್ಲಪ್ಪ, ಒಂದು 20 ಲಕ್ಷ ಸಾಲ ಮಾಡಿ ಯುರೋಪ್ ಟ್ರಿಪ್ಗೆ ಹೋಗುವಂಥ ಇಡೀ ಕುಟುಂಬ ಅಂದರೆ ನೆಗೆಟಿವ್ ಸಾಲ ಆಗುತ್ತದು. ಆ ಕುಟುಂಬದ ಮೇಲೆ ಬರ್ಡನ್ ಆಗುವಂಥ ಸಾಲ ಯಾಕೆ ಮಾಡ್ತಾರೆ? ಪ್ರೊಡಕ್ಟಿವ್ ಸಾಲಗಳು ಮತ್ತು ಅನ್ಪ್ರೊಡಕ್ಟಿವ್ ಸಾಲಗಳು. ಆ ಸಾಲ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇರಬೇಕು. ರಮೇಶ್ ಬಾಬು ಅವರೇ,
ಆ ವಿಷಯದಲ್ಲಿ ಅಬ್ಜೆಕ್ಷನ್ಸ್ ಇದೆಯಾ? ರಾಂಗ್ ರೀಸನ್ಸಿಗೆ ಸಾಲ ಆಯಿತು, ರಾಂಗ್ ರೀಸನ್ಸಿಗೆ ಆರ್ಥಿಕತೆ ಕಡಿಮೆ ಆಗಿದೆ. ಇಲ್ಲ ಸಾಲ ಮಾಡೋದಕ್ಕೋಸ್ಕರ ಕಾನೂನಿದೆ, ಅದನ್ನೇ ನಾನು ಆಗ್ಲಿಂದ ಪ್ರಸ್ತಾವ ಮಾಡ್ತಾ ಇರ್ತಾರೆ. ಫಿಸಿಕಲ್ ಡಿಫಿಸಿಟ್ ಆ್ಯಕ್ಟ್ ತಂದಿರೋದೇ ಅದಕ್ಕೋಸ್ಕರ. ಏನು ಮನಸ್ಸಿಗೆ ಬಂದಾಗ ನಾನು ಮಾಡಿಬಿಡ್ತೀನಿ ಅಂತ ಮಾಡೋಕ್ಕೆ ಬರೋದಿಲ್ಲ. ಈಗ ಅದನ್ನೇ ಆಗಲೇ ಕೇಶವ್ ಅವರು ಹೇಳಿದ್ದು. ಲಾಸ್ಟ್ ಟೈಮ್ 4.8 ಇತ್ತು, ಈಗ 4.4 ಇದೆ ಸೆಂಟ್ರಲ್ ಗೌರ್ಮೆಂಟು. ಸ್ಟೇಟ್ ಗೌರ್ಮೆಂಟು 3% ಮೇಲೆ ಹೋಗಂಗೇ ಇಲ್ಲ. ದಿಸ್ ಎ ಆ್ಯಕ್ಟ್ ಸಿದ್ದರಾಮಯ್ಯ ಸರ್ಕಾರನೇ ತಂದಂಥದ್ದು. ಬಟ್ ನನ್ನ ಸ್ನೇಹಿತರು ಹೇಳಿದ್ದು ಒಂದು ವಿಚಾರಕ್ಕೆ ನಂದು ಡಿಫರ್ ಆಗ್ತೀನಿ. ಅವರು ರಾಜ್ಯ ಸರ್ಕಾರದ ಬಜೆಟ್ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಬೇರೆ ಅಂತೇಳಿ. GST ತರೋದಕ್ಕೆ ಮುಂಚೆ ರಾಜ್ಯಗಳ ಸಂಪನ್ಮೂಲಗಳು ಇದ್ದಿದ್ದಂಥದ್ದು ಬೇರೆ. GST ತಂದ ಮೇಲೆ ತೆರಿಗೆ ಸಂಗ್ರಹಕ್ಕೆ ರಾಜ್ಯ ಸರ್ಕಾರಗಳು ಇಡ್ತಕ್ಕಂಥ ಆಪ್ಷನ್ನು ಭಾಳ ಕಡಿಮೆ, ಲಿಮಿಟೆಡ್ ಸ್ಕೋಪು. GST ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ, ಇಂಟರ್ನ್ ಅವ್ರ ಸ್ಟೇಟ್ಗಳಿಗೆ ಅಲೋಕೇಶನ್ ಕೊಡಬೇಕು. ಫಾರ್ ಎಕ್ಸಾಂಪಲ್ಲು GST ಇರಲಿಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ರೆವಿನ್ಯೂ ಎಷ್ಟಿರ್ತಿತ್ತು? ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಕನಿಷ್ಠ ವರ್ಷಕ್ಕೆ 5 ಲಕ್ಷದಿಂದ 6 ಲಕ್ಷ ಕೋಟಿ ಇನ್ಕಮ್ ಇರೋದು ನಮಗೆ ರಾಜ್ಯಕ್ಕೆ ಓಕೆ ರೆವಿನ್ಯೂ. ಇವತ್ತು ಅದಿಲ್ಲ. GST ಮುಖಾಂತರ 4.25 ಲಕ್ಷ ಕೋಟಿ ಅವ್ರಿಗೆ ಹೊರಟೋಗುತ್ತೆ. ಯಾಕೆಂದರೆ ಎಲ್ಲ ಬಾಬ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲ ಅವ್ರಿಗೆ ಹೊರಟೋಗುತ್ತೆ. ಮುಂಚೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆ್ಯಕ್ಟಿವಿಟಿನಲ್ಲೇ ಈಗ ಅಲ್ಲ ಸರ್, ಏನು ಪೇ ಮಾಡಿದ್ರೆ 50% ಬಂದ್ಬಿಡುತ್ತೆ ರಾಜ್ಯಕ್ಕೆ. ಇಲ್ಲ, ಅದೇ ಸಮಸ್ಯೆ. ಅದು 50% ಕೊಡ್ತಾ ಇಲ್ಲ, ಅದೇ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಈಗ ನಾನು ಏನಾದ್ರು ಪೇ ಮಾಡಿದ್ರೆ ಸೆಂಟ್ರಲ್ ಟ್ಯಾಕ್ಸ್, ಸೆಂಟ್ರಲ್ GST, ಸ್ಟೇಟ್ GST ಸಪರೇಟ್ ಆಗಿ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಇಲ್ಲ ನೀವು ಒಂದು ನಿಮಿಷ ದಯಮಾಡಿ ನೀವು ಆಮೇಲೆ ಹೇಳಿ. GST ಅಲೋಕೇಶನ್ ಅಲ್ಲಿ ಏನು ಕೌನ್ಸಿಲಲ್ಲಿ ಮಾಡಿದ್ದಾರೆ ಅದ್ರ ಪ್ರಕಾರ ನೀವು ಇಲ್ಲಿಂದ ಬರೋಂಥ ರೆವಿನ್ಯೂ ಪಾಪ್ಯುಲೇಷನ್ ಮೇಲೆ ಅಲೋಕೇಶನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಉತ್ತರ ಪ್ರದೇಶ ಅವರು GST ಕಲೆಕ್ಷನ್ ಅವ್ರದ್ದು ಕಡಿಮೆ ಇದೆ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಲೋಕೇಶನ್ ನಮ್ಗೆ 50,000 ಕೋಟಿ ಕೊಟ್ಟರೆ ಅವ್ರಿಗೆ 3 ಲಕ್ಷ ಕೋಟಿ ಕೊಡ್ತಾರೆ. ರಮೇಶ್ ಬಾಬು, ಲೈಕ್ ಬಿಹಾರ. ಅದರಲ್ಲಿ ಅಂದ್ರೆ ನಾನು ಕೊಟ್ಟ 100 ರೂಪಾಯಿ ಟ್ಯಾಕ್ಸ್ GST ನಮ್ಗೆ 50 ರೂಪಾಯಿ ವಾಪಸ್ ಬರ್ತಾ ಇದೆ. 50 ರೂಪಾಯಿ ಸ್ಟೇಟಿಗೆ ಬಂತು ಸರ್. ಇಲ್ಲ, ಬರ್ತಾ ಇನ್ನು 50 ರೂಪಾಯಿ ಸೆಂಟ್ರಲ್ ಹೋಗಿರುತ್ತಲ್ವಾ? ಅಲ್ಲ ಒಂದ್ ನಿಮಿಷ ನಾನು 100 ರೂಪಾಯಿ ಏನೋ ಒಂದು ವಸ್ತು ತಗೊಂಡು 100 ರೂಪಾಯಿ GST ಕೊಟ್ಟಿದ್ದೀನಿ ಅಂದ್ರೆ 50 ರೂಪಾಯಿ ಸ್ಟೇಟಿಗೆ ಬಂತು, ಇನ್ನು 50 ರೂಪಾಯಿ ಸೆಂಟ್ರಲ್ಗೆ ಹೋಗಿರುತ್ತೆ. ಆ 50 ರೂಪಾಯಿನಲ್ಲಿ ಕಡಿಮೆ ಬರ್ತಾ ಇದೆ, ಅದನ್ನ ಒಪ್ಕೊಳ್ಳೋಣ. ಆ 50 ರೂಪಾಯಿನಲ್ಲಿ ಕಡಿಮೆ ಬರ್ತಾ ಇದೆ. 1 ರೂಪಾಯಿಯನ್ನ ಮಹಾರಾಷ್ಟ್ರ ಕೊಟ್ರೆ 8 ಪೈಸೆ ಬರ್ತಾ ಇದೆ ಅವ್ರಿಗೆ, 1 ರೂಪಾಯಿ ಕರ್ನಾಟಕ ಕೊಟ್ರೆ 13 ಪೈಸೆ ಬರ್ತಾ ಇದೆ, 1 ರೂಪಾಯಿ ಬಿಹಾರ ಕೊಟ್ರೆ ಅವ್ರಿಗೆ 7 ರೂಪಾಯಿ ಹೋಗ್ತಾ ಇದೆ. ಅದರಲ್ಲಿ ವ್ಯತ್ಯಾಸಗಳಿದಾವೆ. ನಮ್ಮ ಸ್ಟೇಟ್ ಇಂದ ಏನು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಅದ್ರಲ್ಲಿ ಇಂಟರ್ನ್ 1 ರೂಪಾಯಿನ ಅವ್ರಿಗೆ ಕೊಟ್ರೆ 11 ಪೈಸೆ 12 ಪೈಸೆ ಮಾತ್ರ ನಮ್ಗೆ ಬರ್ತಾ ಇದೆ. ಅಲ್ಲ GST ಅಲ್ಲ, ಒಂದು ನಿಮಿಷ ಸರ್, ಇವತ್ತಿಂದ GST ಬಂದಿದ್ದೆ ಅವಾಗ. GST ಬರೋಕ್ಕೆ ಮುಂಚೆ ಏನಿತ್ತು? ನಾನು ದಯವಿಟ್ಟು ನೀವು ಆಗಲೇ ಹೇಳಿದ್ರಿ 5 ವರ್ಷ ಆಯ್ತು GST ಬಂದು ಅಂತೇಳಿ. ಅದಕ್ಕೆ ಮುಂಚೆ ಏನಿತ್ತು ಪರಿಸ್ಥಿತಿ? ವ್ಯಾಟ್ ಇದ್ದಾಗ ಎಷ್ಟು ಬರ್ತಿತ್ತು ಕರ್ನಾಟಕದಿಂದ? ಕರ್ನಾಟಕದ ಮೇಜರ್ ಅಲ್ಲ ಇನ್ಕಮ್, ನಾಟ್ ಓನ್ಲಿ ಕರ್ನಾಟಕ, ಎವ್ರಿ ಸ್ಟೇಟ್ ಗೆಟಿಂಗ್ ದೇರ್ ಓನ್ ಇನ್ಕಮ್ ರೆವಿನ್ಯೂ. ಇವತ್ತು ನೀವು UPಗೆ ಎಷ್ಟು ಕಲೆಕ್ಷನ್ ಇದೆ, ಎಷ್ಟು ಹೋಗ್ತಾ ಇದೆ? ಬಿಹಾರಕ್ಕೆ ಎಷ್ಟಿದೆ, ಎಷ್ಟು ಹೋಗ್ತಾ ಇದೆ? ಕೇಳ್ತಾ ಇರೋದು ಎಷ್ಟು ಕಲೆಕ್ಟ್ ಆಗ್ತಿದೆ, ಗುಲ್ಬರ್ಗಕ್ಕೆ ಎಷ್ಟು ಹೋಗ್ತಿದೆ? ಅದು ನಮ್ಮ ರಾಜ್ಯ ಸರ್, ಅದು ನಮ್ಮ ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.